ಹಾಯ್ ಫ್ರೆಂಡ್ಸ್, ಮಂಜುಳಾ ಅಡುಗೆ ಚಾನಲ್ಗೆ ಸ್ವಾಗತ. ನಾವಿವಾಗ ಮಾಡ್ತಾ ಇರೋದು ಮಟನ್ ಸಾಂಬಾರು. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಅರ್ಧ ಕಪ್ಪು ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ ಕಾಯ್ಕೊಬೇಕು. ಸ್ವಲ್ಪ ಈರುಳ್ಳಿ, ಕರಿಬೇವು, ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ. ಮಟನ್ ಹಾಕಬೇಕು. ನೋಡಿ, ಸ್ವಲ್ಪ ಮಟನ್ಗೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಒಂದು 10-15 ನಿಮಿಷ ಆದಮೇಲೆ ಫುಲ್ ಎಲ್ಲ ರೋಸ್ಟ್ ಆದಮೇಲೆ ಮಸಾಲೆ ಎಲ್ಲ ಹಾಕಬೇಕು. ಮಸಾಲೆಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ತೆಂಗಿನಕಾಯಿ, ಒಂದಿಡಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 2ರಿಂದ 3 ಟೊಮೊಟೊ ಹಾಕಿ ಚೆನ್ನಾಗಿ ರುಬ್ಕೊ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀವಿ. ಇದನ್ನು ಮಟನ್ ಸಾಂಬಾರಿಗೆ ಹಾಕಬೇಕು. ನೋಡಿ ಫ್ರೆಂಡ್, 2ರಿಂದ 3 ಸ್ಪೂನು ಸಾಂಬಾರು ಪುಡಿ ಹಾಕಬೇಕು. ನಾನೆಲ್ಲ ಮಿಕ್ಸು ಹಾಕ್ತಾ ಇರೋದು. ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನೊಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೆ. ನಿಮ್ಗೆ ಎಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್, ತುಂಬ ಚೆನ್ನಾಗಾಗಿದೆ. ನೋಡಿ, ಒಂದು ಬೌಲಲ್ಲಿ ಹಾಕ್ತೀನಿ, ತೋರಿಸ್ತೀನಿ. ಬ್ಯಾಚುಲರ್ಸು, ಮದುವೆ ಆಗಿರೋ, ಹೊಸ್ದಾಗಿರೋರು ಪ್ರತಿಯೊಬ್ಬರೂ ಮಾಡ್ಕೊಬೋದು. ನೋಡಿ, ತುಂಬ ಚೆನ್ನಾಗಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.